ಟ್ರಸ್ಟಲ್ಲಿ ಸಂಚಾಲಕನಾಗಿದ್ದೀನಿ. ಶಿವಮೊಗ್ಗದ ದಿವಂಗತ ಮಣ್ಣೂರು ಗೋವಿಂದರಾಯ ಪ್ರಭು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತೆ ಹಾಡಿದ್ದು ಕೋಗಿಲೆ ಶೀರ್ಷಿಕೆ ಅಡಿಯಲ್ಲಿ ಸಂಗೀತ ಲೋಕದ ದಂತಕಥೆಯಾದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರಿಗೆ ಮಲೆನಾಡ ಕೋಗಿಲೆಗಳಿಂದ ಗಾನ ನಮನ ಕಾರ್ಯಕ್ರಮವನ್ನು ಜುಲೈ 19 ಸಂಜೆ 5:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ವಿನಯ್ ಶಿವಮೊಗ್ಗ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಗಾನಕೋಗಿಲೆ ಎಸ್ ಜಾನಕಿ ಅವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಎಂದರು. ಮಲೆನಾಡಿನ ಪ್ರತಿಭಾವಂತ ಗಾಯಕರಾದ ಪಾರ್ಥ ತಿರಂದನ್, ಪೃಥ್ವಿಗೌಡ, ಸಂಜನಾ ಕುಮಾರ್, ಅಮಿತ್ ಕುಮಾರ್, ವಿಶಾಖ್ ಹಾಗೂ ಕಾರ್ತಿಕ್ ನಾಗ್ಲಾಪುರ್ ಸಹೋದರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನುರಿತ ವಾದ್ಯವೃಂದದ ಜೊತೆಗೆ ನಡೆಯಲಿರುವ ಈ ಕಾರ್ಯಕ್ರಮದ ಜೊತೆಗೆ ಸಂಪೂರ್ಣ ಪರಿಕಲ್ಪನೆ ನಿರೂಪಣೆಯನ್ನು ತಾವೇ ನಿರ್ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ಗಾಯಕಿಯರಾದ ಕೆ.ಎಸ್. ಸುರೇಖಾ ಹಾಗೂ ಸುರೇಖಾ ಹೆಗಡೆ ಅವರನ್ನು ಗೌರವಿಸಲಾಗುವುದು ಎಂದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಡಿ.ಎಸ್. ಅರುಣ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ.ಇ. ಕಾಂತೇಶ್ ಭಾಗವಹಿಸಲಿದ್ದು 3.5 ಗಂಟೆಗಳ ಕಾಲ ನಡೆಯುವ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂಗೀತ ಆಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಪಂಚತಾರ ಐಸ್ ಕ್ರೀಂ ಪಾರ್ಲರ್ನ ಮಾಲಕರಾದ ಪ್ರಕಾಶ್ ಪ್ರಭು ಹಾಗೂ ರೀತಾ ಪ್ರಭು ಉಪಸ್ಥಿತರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮದ ಬಗ್ಗೆ ಸಂಚಾಲಕ ವಿನಯ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಳೆಯ ನಾಣ್ಯ, ನೋಟು ಸಂಗ್ರಹಿಸುವ ಹವ್ಯಾಸವಿದೆಯೇ? ನಿಮ್ಮ ಹವ್ಯಾಸಗಳೇ ಸೈಬರ್ ವಂಚಕರ ಬಂಡವಾಳ. ಅಜಾಗರೂಕತೆ ಕೆಲವು ವೇಳೆ ನಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡ್ತವೆ. ವಂಚಕರು ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪ ಕೊಡೋದಾಗಿ ಸುಳ್ಳು ಜಾಹೀರಾತು ನೀಡುತ್ತಾರೆ. ಕುತೂಹಲದಿಂದ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ವಂಚನೆಯ ಮೊದಲ ಹಂತ ಶುರು. ವಂಚನೆಯನ್ನು ನಿಜವೆಂದು ಬಿಂಬಿಸಲು ಹಳೆಯ ಕಾಯಿನ್ಗಳೇ ಫೋಟೋ ಒಕ್ಕು ಅಪ್ಲೋಡ್ ಮಾಡಿಸ್ಕೊಂಡು ನಂತರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇದೆ ಎಂದು ನಂಬಿಕೆ ಹುಟ್ಟಿಸ್ತಾರೆ. ಮೊದಲು ರಿಜಿಸ್ಟ್ರೇಷನ್ ಫೀಸ್, ಟ್ಯಾಕ್ಸ್, ಪ್ರೊಸೆಸಿಂಗ್ ಚಾರ್ಜ್ ಎಂದು ಮುಂಗಡವಾಗಿ ಹಣ ಪಾವತಿಸಲು ಹೇಳಿ ನಿಮ್ಮಿಂದ ಹಣ ದೋಚುತ್ತಾರೆ. ಆದ್ದರಿಂದ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ. ನಿರಂತರವಾಗಿ ಎಸ್.ಪಿ. ಅವರ ಎಲ್ಲ ರೀತಿಯ ಹಾಡುಗಳನ್ನು ಹಾಡುವಂಥ ಕಾರ್ಯಕ್ರಮ, ಬಹಳ ಒಂದು ಹಳೆಯ ಚಿತ್ರಗೀತೆಗಳನ್ನು ಸವಿಯುವಂಥ ಒಂದು ಸುಂದರವಾದ ಅವಕಾಶ ಶಿವಮೊಗ್ಗ ನಾಗರಿಕರಿಗೆ. ಇದೇ ಸಂದರ್ಭದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಹಿರಿಯ ಕಲಾ ಸುರೇಖಾ ಅವರು, ಹಾಗೆ ನಮ್ಮ ಊರಿನ ಶ್ರೀಮತಿ ಸುರೇಖಾ ಹೆಗಡೆ ಅವರು ಎಸ್.ಪಿ. ಅವರು ನಡೆಸ್ಕೊಡ್ತಿದ್ದಂಥ ಎದೆತುಂಬೆ ಹಾಡಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದರು. ಅವರಿಬ್ಬರಿಗೂ ಸಹ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಶ್ರೀ ಡಿ.ಎಸ್. ಅರುಣ್ ಅವರು ಹಾಗೆ ಶ್ರೀ ಕಾಂತೇಶ್ ಈಶ್ವರಪ್ಪನವರು ಇರ್ತಾರೆ. ಬಹಳ ಕಮ್ಮಿ ಸಮಯದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆದು ಉಳಿದ ಎಲ್ಲ ಸಮಯದಲ್ಲಿ ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಕೇಳುವಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈಗ ಏನು ಮೊನ್ನೆ ನಾವು ಸಂಗೀತ ಶಾರದೆ ಸರಸ್ವತಿ ಎಸ್ ಜಾನಕಿ ಅವರನ್ನ ಕಳ್ಕೊಂಡ್ವಿ. ಅವ್ರಿಗೂ ಸಹ ಈ SPB ಅಂತಂದರೆ ಜಾನಕಿ ಅವರ ಜೊತೆಯಾಗಿ ತಾನಾಗೆ ಡ್ಯುಯೆಟ್ಗಳಲ್ಲಿ ಎಲ್ಲದರೊಳಗೂ ಅವ್ರ ಜೊತೆನೇ ಹಾಡಿದ್ದಾರೆ. ಸೊ ಜಾನಕಿಯವ್ರಿಗೂ ಶ್ರದ್ಧಾಂಜಲಿನ ಸಲ್ಲಿಸ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೆ.